ಸರ್, ನಮ್ಮ ಆನೇಕಲ್ ತಾಲೂಕು ವೀರಸಂದ್ರ ಗ್ರಾಮ. ಇದು ಸರ್ವೆ ನಂಬರ್ 90. ಇವತ್ತು ನಾವೇನು ಈ ಜಾಗ ನಿಂತ್ಕೊಂಡಿದೀವಿ, ಇಲ್ಲಿ ಸರ್ವೆ ನಂಬರ್ 90 ಜಾಗ. ಇದು 1 ಎಕರೆ ಚಿಲ್ಲರೆ ಅಷ್ಟು ಜಾಗ ಐತೆ. ಈ ಜಾಗದಲ್ಲಿ ಸುಮಾರು 106 ವರ್ಷಗಳಿಂದ ಬಡವರು ಪಾಪ ಮನೆಗಳು ಕಟ್ಕೊಂಡು ಜೀವನ ನಡ್ಕೊಂಡು ವಾಸ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಜಾಗಕ್ಕೆ ಏನ್ ಮಾಡಿದ್ದಾರೆ, ಸರ್ಕಾರದಿಂದ ಇವ್ರಿಗೆ ಒಂದು ಅಧಿಕೃತ ದಾಖಲೆಗಳು ಮಾಡ್ಕೊಡೋದಕ್ಕೆ ಯಾರು ಮುಂದಾಗ್ಲಿಲ್ಲ. ಈಗ ಚುನಾವಣೆ BBMP ಎಲೆಕ್ಷನ್ಸ್ ಇಂಥದ್ದೆಲ್ಲ ಬಂದಾಗ ನಾವು ಬರ್ತೀವಿ, ನಿಮ್ಗೆ ಅದೇನಾಯ್ತೋ ಏನ್ ದಾಖಲೆಗಳು ಬೇಕೋ ಎಲ್ಲ ಮಾಡ್ಕೊಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಗೆದ್ಕೊಂಡು ಹೋದ್ಮೇಲೆ ಹಿಂದೆ ಈ ಸರ್ವೆ ನಂಬರ್ ಪಕ್ಕದಲ್ಲಿ ರಾಜಗೋಪಾಲ್ ರೆಡ್ಡಿ ಅನ್ನೋರು ಇದ್ದಾರೆ. ಅವ್ರು ತುಂಬಾ ದೊಡ್ಡ ವ್ಯಕ್ತಿ, ರಾಜಗೋಪಾಲ್ ರೆಡ್ಡಿ ಅಂತ. ಆ ವ್ಯಕ್ತಿ ಗೆಲ್ಲೋ ತನಕ ಇವ್ರು ಬೇಕು, ಜನಪ್ರತಿನಿಧಿಗಳಿಗೆ. ಗೆದ್ದ ಮೇಲೆ ರಾಜಗೋಪಾಲ್ ರೆಡ್ಡಿ ಬೇಕು. ರಾಜಗೋಪಾಲ್ ರೆಡ್ಡಿ ಅವರು ಏನಾದ್ರೂ ಮಾಡಿ ಇವ್ರನ್ನೆಲ್ಲ ಮನೆಗಳು ಖಾಲಿ ಮಾಡಿಸ್ಬೇಕು ಅಂತ ಒಬ್ಬೊಬ್ಬರಿಗೆ 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಕೊಟ್ಟು ಇವರು ಜೀವನಗಳ ಮೇಲೆ ಇವರು ಒಂದು ಹೊಟ್ಟೆಗೆ ಕಲ್ಲಾಕೋ ಅಂತ ಕೆಲಸನ ರಾಜಗೋಪಾಲ್ ರೆಡ್ಡಿ ಮಾಡೋದು. ಇಲ್ಲಿರುವಂತ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ಗೊತ್ತಾ, ಗೆಲ್ಲ ತನಕ ಇವ್ರ ಓಟುಗಳು ಬೇಕು, ಗೆದ್ದ ಮೇಲೆ ರಾಜಗೋಪಾಲ್ ರೆಡ್ಡಿ ಬೇಕು. ಯಾಕಂದ್ರೆ ಅವನ ಹತ್ರ ದುಡ್ಡು ಐತಿ. ಆ ತರ ನಡೀತಾ ಇರೋಂಥದ್ದು. ಈಗ ಏನಾದ್ರೂ ಪಣ ತೊಟ್ಟು ಇವ್ರನ್ನ ಎಲ್ಲಾರನು ಇಲ್ಲಿರೋಂಥವ್ರೆಲ್ಲರೂ ಪಾಪ ಉಳ್ಕೊಂಡಿದ್ದಾರೆ. ಒಂದಷ್ಟು ಜನ ಇಲ್ಲಿರೋರಂಥವ್ರನ್ನೆಲ್ಲರನ್ನೂ ಖಾಲಿ ಮಾಡಿಸ್ಬೇಕು. ಖಾಲಿ ಮಾಡಿಸಿದ್ರೆ ಏನಾಗ್ತೈತೆ, ಆ ರಾಜಗೋಪಾಲ್ ರೆಡ್ಡಿ ಜಮೀನ್ ಪಕ್ಕದಲ್ಲಿ ಈ ಸ್ಲಮ್ ಇರೋದ್ರಿಂದ, ಈ ಬಡವರು ಇರೋದ್ರಿಂದ, ಈ ದಲಿತರು ಇರೋದ್ರಿಂದ ಇವ್ರನ್ನೇನಾದ್ರೂ ಮಾಡಿ ಖಾಲಿ ಮಾಡಿಸಿದ್ರೆ ರಾಜಗೋಪಾಲ್ ರೆಡ್ಡಿ ಜಮೀನಿಗೆ ಬೆಲೆ ಬರುತ್ತೆ ಅಂತ ಈ ಖಾಲಿ ಮಾಡಿಸೋದನ್ನ ಮತ್ತೆ ಇದನ್ನ ಇವ್ರ ಮೇಲೆ ಒಂದಷ್ಟು ದೌರ್ಜನ್ಯ ಮಾಡೋದು, ಈ ಎಲ್ಲಾ ಕೆಲಸಗಳನ್ನ ವಿನಯ್ ಅನ್ನೋರ್ಗೆ ಒಪ್ಪಿಸಿದ್ದಾರೆ. ಇವ್ರನ್ನೇನ ಮಾಡಿ ಇಲ್ಲಿಂದ ಖಾಲಿ ಮಾಡಿಸೋ ಅಷ್ಟು ಜವಾಬ್ದಾರಿ ವಿನಯ್ ಅನ್ನೋರು ತಗೊಂಡಿರೋದು. ಸರ್, ವಿನಯ್ ಅನ್ನೋರಲ್ಲ, ಕರ್ನಾಟಕ ಸರ್ಕಾರ ಬಂದ್ರು ಇವ್ರು ಒಂದೇ ಒಂದು ಮನೆದು ಒಂದೇ ಒಂದು ಇಟ್ಟಿಗೆ ಅಲ್ಲಾಡೋದಕ್ಕೆ ಬಿಡಲ್ಲ. ಯಾವುದೇ ಕಾರಣಕ್ಕೂ ಇವ್ರನ್ನ ಇಲ್ಲಿಂದ ಖಾಲಿ ಮಾಡ್ಸೋದಕ್ಕೆ ಬಿಡಲ್ಲ. ಇವ್ರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತೀವಿ. ನಿಮ್ ಪ್ರಯತ್ನಗಳೇನಾಯ್ತೋ, ನಿನ್ ಜಮೀನ್ ಇದ್ರೆ ನಿನ್ ಜಮೀನಲ್ಲಿ ನೀನ್ ಬೆಳೆ ಬೆಳಕು, ಅಥವಾ ನೀನ್ ಕಮರ್ಷಿಯಲ್ ಮಾಡ್ಕೋ, ಬಿಲ್ಡಿಂಗ್ ಕಟ್ಕೋ, ಏನ್ ಬೇಕೋ ಮಾಡ್ಕೋ. ರಾಜಗೋಪಾಲ್ ರೆಡ್ಡಿ ಅವರು ಬಡವ್ರ ಹೊಟ್ಟೆ ಮೇಲೆ ಹೊಡಿಯಂತದ್ದು, ಬಡವ್ರಿಗೆ ತೊಂದರೆ ಕೊಡೋ ಅಂತ ಕೆಲಸ ಏನಾನ ಮಾಡಿದಿರ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ನೋಡ್ಕೊಂಡಿರೋಂಥವ್ರಲ್ಲ. ವಿನಯ್ ಅವರು ಮತ್ತೆ ರಾಜಗೋಪಾಲ್ ರೆಡ್ಡಿ ಅವರು ದಯವಿಟ್ಟು ಬಡವ್ರ ಪರವಾಗಿ ನಿಂತ್ಕೊಂಡು ಯೋಚನೆ ಮಾಡಿ ಅವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಂಥ ಕೆಲಸ ಮಾಡ್ಬೇಕು ಹೊರತು ಬಡವ್ರು ಹೊಟ್ಟೆ ಹೊಡೆಯೋಂಥ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ. ಸರ್ವೆ ನಂಬರ್ 90 ಜಾಗ, ಇದು ಸರ್ಕಾರಿ ಜಾಗ. ಇದಕ್ಕೆ 1 ಎಕರೆ 10 ಗುಂಟೆ ಜಾಗ. ಇದಕ್ಕೆ ಸರ್ಕಾರದವರೇ ಖುದ್ದು ಬಂದು ಅವ್ರು ಏನೇನು ಜೀವನ ಅವ್ರ ಮನೆಗಳೇನೇನು ಮಾಡ್ಕೊಂಡಿದಾರೋ ಆ ಮನೆಗಳಿಗೆ ಸ್ಲಮ್ ಬೋರ್ಡ್ ಇಂದ ಅಲಾಟ್ಮೆಂಟ್ ಮಾಡಿ ಅಧಿಕೃತ ದಾಖಲೆಗಳನ್ನ ಈ ಮನೆಯವ್ರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಇವರು ಜಮೀನು ವಿಚಾರವಾಗಿ ಏನಾದ್ರು ಬಂದ್ರೆ ದೊಡ್ಡ ಮಟ್ಟದ ಕ್ರಾಂತಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ವಿನಯ್ ಮತ್ತೆ ರಾಜಗೋಪಾಲ್ ರೆಡ್ಡಿ ಅವ್ರ ವಿರುದ್ಧ ದೊಡ್ಡ ಮಟ್ಟದ ಕ್ರಾಂತಿ. ಈ ಹಿಂದೆ ಬೆಂಗಳೂರು ನಗರದಲ್ಲಿ ಅಂತ ಹೋರಾಟ ನಡೆದಿರಬಾರ್ದು, ಅಷ್ಟು ದೊಡ್ಡ ಹೋರಾಟ ನಾವು ನಡೆಸಿ ಅವ್ರ ಮನೆಗಳನ್ನ ಉಳಿಸ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನಿಮ್ ಪ್ರಯತ್ನಗಳು ಇವತ್ತೇ ನಿಲ್ಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಹಕ್ಕುಪತ್ರಗಳಲ್ಲಣ್ಣ, ಇವ್ರ ಪಾಪ ಎಲ್ಲಾರ್ಗು ಟ್ಯಾಕ್ಸ್ ಕಟ್ಟವ್ರಣ್ಣ. ಇರ್ರಿ, ಇವ್ರು ಪಾಪ ನಗರಸಭೆಗೆ ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ ಕಟ್ಟೋರಿ. ಎಲ್ರೂ ತೆರಿಗೆ ಕಟ್ಟಿದ್ದಾರೆ. ಆ ತೆರಿಗೆನೆಲ್ಲ ತಗೊಂಡಿರೋಂತ ಅಧಿಕಾರಿಗಳು ಇವತ್ತು ಬಂದವ್ರಿಗೆ ಹಕ್ಕುಪತ್ರಗಳು ಕೊಡ್ಬೇಕು. ನಾನು ಬಿಡಲ್ಲಣ್ಣ. ಈಗ ಹಕ್ಕುಪತ್ರಗಳು ಕೊಡೋ ತನಕ, ಅವ್ರಿಗೆ ಅಧಿಕೃತ ದಾಖಲೆಗಳು ಕೊಡೋ ತನಕ, ಪ್ರತಿಯೊಂದು ಮನೆಗೂ ದಾಖಲೆಗಳಾಗ್ಬೇಕು ಅವ್ರಿಗೆ. ಅಲ್ಲಿ ತನಕ ನಾನು ಬಿಡಲ್ಲ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಅವ್ರು ಯಾರು ಪಾಪ ಈ ಕಡೆ ಬಂದು ಓಟ್ ಕೇಳ್ತಾರೋ, ಅವ್ರ ಪಾಪ ಯಾವ ವಾರ್ಡ್ ಮೆಂಬರ್ ಬಂದು ಇಲ್ಲಿ ಎಲೆಕ್ಷನ್ ನಿಲ್ತಾರೋ, ಈಗ ಅವ್ನ ಯಾರೋ ಕೌನ್ಸಿಲರ್ ಎಲೆಕ್ಷನ್ ಬಂದವ್ರ ಏನ್ ಹೇಳ್ತಾರ್ರಿ? ಅಲ್ಲಣ್ಣ, ಓಟ್ ಆದಾಗ ಏನ್ ಹೇಳ್ತಾರೆ? ಓಟಿಗೆ ಬಂದಾಗ ಹಕ್ಕುಪತ್ರ ಕೊಡಿಸ್ತೀನಿ, ಎಲ್ಲ ಕೊಡಿಸ್ತೀನಿ ಅಂತಾರೆ. ಓಟಿಗೆ ಬಂದಾಗ ಓಟ್ ಗೆದ್ದ ತಕ್ಷಣ ರಾಜಗೋಪಾಲ್ ರೆಡ್ಡಿ ಹೇಳ್ತಾನೆ, ಏನೋ ಮಾಡಿ ಅವ್ರನ್ನ ಖಾಲಿ ಮಾಡಿಸ್ಬಿಡು, ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತಾರೆ. ಅವಾಗ ಪಾಪ ನೋಡಿ ಬಡವರು ಹೊಟ್ಟೆ ಮೇಲೆ ಹೊಡೆ ಅಂತ ಕೆಲಸನ ಇಲ್ಲಿರೋಂಥ ಒಂದಷ್ಟು ಜನಪ್ರತಿನಿಧಿಗಳು ಮಾಡ್ತಾ ಇರೋಂಥದ್ದು. ಯಾರ್ಯಾರು ಏನೇನೇ ಮಾಡಿದ್ರು, ಎಷ್ಟೇ ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಂಥದ್ದಲ್ಲ. ದಯವಿಟ್ಟು ಹೇಳ್ತೀನಿ, ಬಡವ್ರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡೋಂಥದ್ದು ಮಾಡ್ರಿ. ಬಡವ್ರ ಹೊಟ್ಟೆ ಹೊಡೆಯೋಂಥ ಕೆಲಸ ನೀವು ಮಾಡಿದಾಗ ಬಡವ್ರ ಪರವಾಗಿ ನಿಂತ್ಕೊಂಡು ಅವ್ರನ್ನ ಗೆಲ್ಸೋ ಅಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಇವರ ಒಂದು
ಮನೆಗಳಿಗೆ ಹಕ್ಕುಪತ್ರಗಳು ಕೊಡೋ ತನಕ ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತೀನಿ ಸರ್. ರಾಜ್ಯ ಕಂಡಂತ ಅತಿ ವೇಗದಲ್ಲಿ ಚಿಕ್ಕ ವಯಸ್ಸಿಗೆ ನಮ್ಮ ಸಂದೇಶಣ್ಣವರು ಈ ಬಡವರಿಗೆ, ದೀನ ದಲಿತರಿಗೆ, ಶೋಷಿತರಿಗೆ ಭೂ ಹಕ್ಕುಗಳನ್ನು ಉಳಿಸ್ಕೊಡುವ ಒಂದು ನಿಟ್ಟಿನಲ್ಲಿ 425 ಹೋರಾಟಗಳನ್ನು ಮಾಡಿ ಇವತ್ತು ರಾಜ್ಯದಲ್ಲೇ ಒಂದು ಫೇಮಸ್ ಆಗಿರ್ತಕ್ಕಂಥ ನಮ್ಮ ಸಂದೇಶಣ್ಣವರು ಬಂದು ಇವತ್ತು ವೀರಸಂದ್ರ ಬಂದು ಈ ಬಡವರಿಗೆ ಏನು ಇವತ್ತು ಬೀದಿಗೆ ಬಂದಿದ್ದಾರೋ ಅವ್ರಿಗೆ ಹಕ್ಕುಪತ್ರ ಕೊಡಿಸುವ ಒಂದು ಭರವಸೆನ ಕೊಟ್ಟು ಇವತ್ತು ಇವರಿಗೆಲ್ಲ ಆಶ್ವಾಸನೆ ಅಲ್ಲ, ನಿರಂತರವಾಗಿ ಅವರು ಹೋರಾಟ ಮಾಡ್ತೀರಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾವು ಸಂದೇಶಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. 1 ಎಕರೆ 10 ಗುಂಟೆ ಜಮೀನು, ಈ ಒಂದು ಜಾಗ ಬಂದು ಪಾಪ ಏನೋ ಕುಂಟೆ ಜಾಗ ಅಂತ ಇತ್ತು. ಒಂದು 70-80 ವರ್ಷದಿಂದ ಪಾಪ ಬಡ ದಲಿತ ಕುಟುಂಬವರು ಬಡವರು ಬಂದು ಇಲ್ಲಿ ಒಂದು ಗುಡಿಸ್ಲಾಕೊಂಡು ಏನೋ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ರಾಜಗೋಪಾಲ್ ರೆಡ್ಡಿ ಮತ್ತು ವಿನಯ್ ಅನ್ನೋವಂಥ ಬಲಾಢ್ಯರು ಇವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಟ್ ಈಗ ನಮ್ಮ ಸಂದೇಶಣ್ಣವರು ಇವರಿಗೆ ಬಂದು ಒಂದು ಭರವಸೆ ಕೊಟ್ಟಿದ್ದಾರೆ. ನಾನು ಏನೇ ಆಗಿರಲಿ ಒಂದೇ ಒಂದು ಇಟ್ಟಿಗೆ ಅಲ್ಲಾಡಕ್ಕೆ ಬಿಡಲ್ಲ, ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಅವ್ರು ಹೇಳಿದ್ಮೇಲೆ ಅದು 100% ಅವ್ರು ಮಾಡಿಕೊಡ್ತಾರೆ. ಅವ್ರ ಹಿಂದೆಗಡೆ ನಾವೆಲ್ಲ ನಿಂತು ಕೆಲಸ ಮಾಡಿಕೊಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.